ನಮ್ಮ ಹಿಂದೂಗಳ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಫಲಕ್ಕೆ ಎಷ್ಟೊಂದು ವಿಶೇಷತೆ ಇರುತ್ತೋ ಅಷ್ಟೇ ವಿಶೇಷತೆ ಸಂಕ್ರಾಂತಿ ಫಲಕ್ಕೂ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಸೂರ್ಯ ದೇವನೇ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಒಂದು ಸಂದರ್ಭ ಈ ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಬಾರಿಯ ಮಕರ ಸಂಕ್ರಾಂತಿ ಫಲ ಹೇಗಿದೆ ಗುರುಗಳೇ? ನಮ್ಮ ನಾಡಿಗೆ, ಜನಕ್ಕೆ ಹೇಗಿದೆ ಈ ಒಂದು ಸಂವತ್ಸರ, ಈ ಒಂದು ಫಲ? ಸಾಮಾನ್ಯವಾಗಿ ಸ್ವಾಮಿ ಮೇಲೆ ಎಷ್ಟು ಹೊತ್ತು ಪೂಜೆ ಮಾಡ್ತಾನೆ ಸೂರ್ಯ ಅನ್ನೋದು ಒಂದು ಲಿಖಿತ ಇರುತ್ತೆ ನಮಗೆ. ನಮಗೆ 2 ವರ್ಷದ ಕೆಳಗಡೆ, 4-5 ವರ್ಷದ ಕೆಳಗಡೆ ಸ್ವಾಮಿ ಮೇಲೆ ಒಂದೇ ಒಂದು ಸೆಕೆಂಡ್ ಇದ್ದು ಪೂಜೆ ಮುಗಿಸ್ಕೊಂಡು ಅದು ಸೂರ್ಯ ಬರುವಂತ. ಆಗ ತಮ್ಮ ಮಾಧ್ಯಮದವರಿಗೆ ಇಷ್ಟು ಬೇಗ ಹೋಯ್ತಲ್ಲ, ಏನ್ ಕಾರಣ ಅಂದ್ರೆ ಏನೋ ಒಂದು ವಿಶೇಷವಾದ ಅಪಘಾತ ಕಾದಿದೆ ಅಂತ ನಾವು ಹೇಳಿದಾಗ, ಆ ಅಪಘಾತ ನಮಗೆ ಕರೋನಾವನ್ನ ಕೆಟ್ಟ ಗಾಳಿ ಬೀಸಿ ಬಹಳಷ್ಟು ಜನಗಳಿಗೆ ತೊಂದರೆ ಆಯಿತು. ಬಟ್ ಹೋದ ವರ್ಷ ನಮಗೆ ಸೂರ್ಯನೇ ಕಾಣಲಿಲ್ಲ. ಸೂರ್ಯ ಪೂಜೆಯ ನಂತರ ಒಂಚೂರು ಮಳೆ ಬಿದ್ದಿದ್ದರಿಂದ ಜಲಕಂಟಕ ಇದೆ ಅಂತೇಳಿ ಹೋದ ಬಾರಿ ನಾವು ಹೇಳಿದ್ವಿ. ಯಾವ ಕಂಟಕಗಳು ಇಲ್ದಿರ ಈ ಒಂದು ಶುಭ ಸಂವತ್ಸರ ವಿಶೇಷವಾಗಿರಲಿ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಜನವರಿ 1 ನಾವು ಹೊಸ ವರ್ಷ ಅಂತ ಕೊಂಡಾಡ್ತೀವಿ. ಅದು ನಮಗಲ್ಲ. ನಮ್ಮ ಹಿಂದೂಗಳಿಗೆ ಯುಗಾದಿಯ ದಿನ ನಾವು ಪಂಚಾಂಗವನ್ನು ಪೂಜೆ ಮಾಡಿ ಮಂತ್ರಿ ಯಾರು, ರಾಜ ಯಾರು, ಸೇನಾಧಿಪತಿ ಯಾರು ಅನ್ನೋ ಎಲ್ಲ ವಿಶ್ಲೇಷಣೆಗಳನ್ನ ಅವತ್ತು ನಾವು ಕೊಟ್ಟಾಗ ಯಾರ್ಯಾರು ಮಂತ್ರಿಗಳಾಗಿದ್ರೆ ಏನು ಅನುಕೂಲತೆ ಸಿಗುತ್ತೆ, ಯಾರು ರಾಜರಾಗಿದ್ರೆ ಏನು ಅನುಕೂಲತೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವತ್ತು ಪಂಚಾಂಗ ಶ್ರವಣ ಅಂತ ಹೇಳಿಕೊಂಡು ವಿಶೇಷವಾಗಿ ತಿಳಿಸ್ತೀವಿ. ಆದರೆ ಸೂರ್ಯ ಪೂಜೆ ನಾಳೆ 15ನೇ ತಾರೀಕು ಸಾಯಂಕಾಲ ಸೂರ್ಯ ತನ್ನ ಪೂಜೆಯನ್ನು ಎಷ್ಟು ಭಾಗ ಸ್ವಾಮಿ ಮೇಲೆ ಇಟ್ಟಿರ್ತಾನೆ. ಯಾಕೆಂದರೆ ಸೂರ್ಯನ ಒಂದೇ ಕಡೆ ನಿಲ್ಲಿಸಿದವಳು ಅರುಂಧತಿ ಒಬ್ಬಳೆ, ಬೇರೆ ಯಾರ ಕೈಲೂ ಆ ಶಕ್ತಿ ಬರಲಿಲ್ಲ. ಯಾಕೆಂದ್ರೆ ಅಂತಹ ತಪಸ್ವಿನಿ ಅವಳು. ನಾವು ಈಶ್ವರನ ಮೇಲೆ ಒಂದು 2 ಗಳಿಗೆ, 3 ಗಳಿಗೆ, 4 ಗಳಿಗೆಗಳ ಕಾಲ ಸ್ವಾಮಿ ಪೂಜೆ ಮಾಡಿದ್ದಾನೆ ಅಂದರೆ ಸೂರ್ಯ ಸಂತೃಪ್ತನಾಗಿದ್ದಾನೆ. ಸಂತೃಪ್ತದ ಪೂಜೆಯನ್ನು ಈಶ್ವರ ಸ್ವೀಕರಿಸಿದ್ದಾನೆ ಅನ್ನೋದನ್ನ ಒಂದು ವಿಶೇಷತೆ ನಾವು ಹೇಳ್ತೀವಿ. ಆ ರೀತಿಯಾಗಿ ಎಷ್ಟು ಕಾಲ ಸೂರ್ಯನ ಪೂಜೆ ಈಶ್ವರನ ಮೇಲೆ ನಡೆಯುತ್ತೆ, ತದನಂತರ ಈ ವರ್ಷದ ವೈಶಿಷ್ಟ್ಯತೆಯನ್ನು ಹೇಳಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಸಹ ಬೆಂಗಳೂರಿನಲ್ಲಿರೋರು, ಬೇರೆ ನಮ್ಮ ಕರ್ನಾಟಕದಲ್ಲಿರೋರು ಈ ಒಂದು ಮಕರ ಸಂಕ್ರಾಂತಿ ದಿನ ಸೂರ್ಯ ರಶ್ಮಿಯನ್ನು ನೋಡಬೇಕು ಅನ್ನೋದು ಬಹಳಷ್ಟು ಜನರ ಆಸೆಯಾಗಿರುತ್ತೆ. ಅಂಥವರಿಗೆ ಈ ವರ್ಷ ಯಾವೆಲ್ಲ ರೀತಿಯ ಸೌಕರ್ಯಗಳನ್ನು ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಕಲ್ಪಿಸಿದ್ದೀರಾ? 1/4 ಭಾಗ ನಿಮ್ಮ ಮಾಧ್ಯಮದವರಿಂದ ಎಲ್ಲ ರಾಜ್ಯಗಳಲ್ಲಿರೋರಿಗೆ ನೀವು ಅದನ್ನು ದರ್ಶನ ಭಾಗ್ಯವನ್ನು ನೀವು ಕಲ್ಪಿಸ್ತೀರಾ. ನಾವು ದೇವಸ್ಥಾನ ಮುಂದೆ ಸುತ್ತಮುತ್ತ ಇರುವಂಥವ್ರು, ಬೆಂಗಳೂರು ಸಿಟಿಯಲ್ಲಿರುವಂಥವ್ರು, ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇಂಥವರೆಲ್ಲ ಬೆಳಗ್ಗೆ 10 ಗಂಟೆಯಿಂದನೇ ದೇವಸ್ಥಾನ ಮುಂದೆ ಕೂತಿರ್ತಾರೆ. ಅವರಿಗೆಲ್ಲ ಒಂದು ಶಾಮಿಯಾನ ಹಾಕಿ ಅಲ್ಲೊಂದು LED ನಾವು ಅಳವಡಿಸಿ ಒಳಗಡೆ ಏನಿದೆ ಅದನ್ನು ಲೈವ್ ಕೊಡ್ತಾ ಇರ್ತೀವಿ. ಏನೇನು ಕಾರ್ಯಕ್ರಮ, ಸ್ವಾಮಿ ಹೇಗೆ ಪ್ರವೇಶ ಮಾಡ್ದ, ಎಲ್ಲಿಂದ ಎಲ್ಲಿಗೆ ಪ್ರವೇಶ ಮಾಡ್ದ, ತದನಂತರ ನಂದಿ ಪೂಜೆಯನ್ನು ಮಾಡ್ದ, ನಂದಿ ಪೂಜೆ ನಂತರ ಸರ್ವಮಂಗಳವಾದ ಮಂಗಳದೇವಿಯನ್ನು ಪೂಜೆ ಮಾಡ್ದ, ತದನಂತರ ಈಶ್ವರನ ಪೂಜೆ ಮಾಡಿದ, ಈ 3 ಭಾಗಗಳ ಬಗ್ಗೆ ನಾನು ವಿಶ್ಲೇಷಣೆ ಕೊಡ್ತಾ ಇರ್ತೀನಿ. ಎಲ್ಲರೂ ಅದನ್ನು ದರ್ಶನ ಮಾಡಿದ ನಂತರ ಆಮೇಲೆ ಒಬ್ಬೊಬ್ಬರಾಗಿ ಸರತಿ ಸಾಲಿನಲ್ಲಿ ಈಶ್ವರನ ದರ್ಶನಕ್ಕೆ ಬಿಟ್ಟು ಈಶ್ವರನಿಗೆ ಮಾಡಿರುವಂಥ ಕ್ಷೀರ ನೈವೇದ್ಯವನ್ನು ಎಲ್ಲರಿಗೂ ಪ್ರಸಾದವಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಗವಿಗಂಗಾಧರೇಶ್ವರ ದೇಗುಲ ಅಂದರೆ ಬೆಂಗಳೂರಿನ ಪುರಾತನ ದೇಗುಲಗಳಲ್ಲಿ ಒಂದು. ಕೆಂಪೇಗೌಡರು ನಿರ್ಮಿಸಿದಂತಹ ದೇಗುಲ ಅಂತಲೂ ಸಹ ಹೇಳ್ತಾರೆ. ಈ ದೇಗುಲದ ಹಿನ್ನೆಲೆ ಏನು? ಗವಿಗಂಗಾಧರೇಶ್ವರರು ಇಲ್ಲಿ ಬಂದು ನೆಲೆಸಿದ ಹೇಗೆ? ಈ ದೇಗುಲದ ಸ್ವಲ್ಪ ಹಿನ್ನೆಲೆಯನ್ನು ನಮ್ಮ ಭಕ್ತರಿಗೆ, ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದು. ಏನು ವೈಶಿಷ್ಟ್ಯತೆ ಇದೆ ಅಂದರೆ, ಸಾಮಾನ್ಯವಾಗಿ ಋಷಿ ಪೂಜೆ, ಶಾಸ್ತ್ರ ಪೂಜೆ, ಶಾಪ ಪೂಜೆ ಅಂತ 3 ಭಾಗಗಳಾಗಿ ವಿಂಗಡಿಸಿದೆ ಪುರಾಣಗಳಲ್ಲಿ. ಋಷಿಗಳು ತಮ್ಮ ತಪಸ್ಸನ್ನು ಒಳ್ಳೆಯ ನಿರ್ದಿಷ್ಟವಾದ ಜಾಗದಲ್ಲಿ ತಪಸ್ಸನ್ನು ಮಾಡಿ ತಪಸ್ಸಿನ ಫಲವನ್ನು ಪಡೆದು ಆ ತಪಸ್ಸಿನ ಫಲವನ್ನೆಲ್ಲ ಅಲ್ಲಿ ಬಿಟ್ಟು ಹೊರಟೋಗ್ತಾರೆ. ಇದು ಋಷಿ ಪೂಜಾ ವಿಧಿ ಇತ್ಯಾದಿ. ಶಾಪಗ್ರಸ್ತ ಪೂಜಾ ವಿಧಿ, ದೇವತೆಗಳು ತಪ್ಪು ಮಾಡಿ ಶಾಪಗ್ರಸ್ತರಾಗಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಕೆಲವು ದಿನಗಳ ಕಾಲ ಇದ್ದು ಆ ಶಾಪ ವಿಮೋಚನೆಯನ್ನು ಏನು ಪಡೆದು ಬಂದಿರ್ತಾರೆ, ಆ ವಿಮೋಚನೆಯನ್ನು ಪಡೆದು ಅವರು ಹೊರಟೋಗ್ತಾರೆ. ತಾವೇನು ಸಂಪಾದನೆ ಮಾಡಿದ್ರು ಅದು ತಗೊಂಡು ಹೊರಟೋಗ್ತಾರೆ. ಮತ್ತು ದೇವತಾ ಪೂಜೆಗಳು, ದೇವರುಗಳು ತಮ್ಮ ಸಾನ್ನಿಧ್ಯವನ್ನು ಹೇಗೆ ಬೆಳೆಸಬೇಕಂತಲ್ಲಿ ತಾವಲ್ಲೇ ಪ್ರತ್ಯಕ್ಷವಾಗಿ ಆ ಸಾನ್ನಿಧ್ಯದಲ್ಲಿ ಉಳ್ಕೊಂಡು ಪೂಜೆ ಮಾಡಿ ವೈಶಿಷ್ಟ್ಯತೆಯನ್ನು ಹೊಲ್ತಾರೆ. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಗವಿಗಂಗಾಧರೇಶ್ವರನ ಗೌತಮ ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿ ಸ್ಥಳ, ಅವರು ತಪಸ್ ಮಾಡಿ ಸ್ಥಳ ಅಂತ ಕೂಡ ನಾವು ಹೇಳ್ತೀವಿ. ಒಂದು ಈ ಗಂಗಾ ತಟಾಕದಲ್ಲಿ ವಿಶ್ವನಾಥನಿಗೆ ಪೂಜೆ ಮಾಡಿದ್ದು ಗೌತಮರು, ಮಾಧ್ಯಾನಿಕದಲ್ಲಿ ಗೌತಮ ಭಾರದ್ವಾಜಾದಿಗಳಿಂದ ಇಲ್ಲಿ ಪೂಜೆ ಮಾಡಿ ಸ್ವಾಮಿನ ಸ್ವಯಂಭೂ ಮಾಡಿಸಿ ವಿಶೇಷವಾಗಿ ಮಾಡಿದ್ದಾರೆ. ಎಲ್ಲ ಶಿವಲಿಂಗಗಳಿಗೂ ನಮ್ಮ ಲಿಂಗಕ್ಕೂ ಬಹಳ ವ್ಯತ್ಯಾಸವಿದೆ. ಯಾಕೆಂದರೆ ಋಷಿ ಪೂಜಾ ವಿಧಿ ಅಂತ ಅನ್ನೋದ್ರಿಂದ ಸ್ವಾಮಿಗೆ ಬ್ರಹ್ಮಸೂತ್ರ ಇದೆ ಆ ಲಿಂಗ ಭಾಗದಲ್ಲಿ, ಆ ಸೋಮಸೂತ್ರ ಭಾಗದಲ್ಲಿ ಶಿವಭಾಗ, ಶಕ್ತಿ ಭಾಗ ಅಂತ 2 ಭಾಗಗಳ ಮಧ್ಯದಲ್ಲಿ ಒಂದು
ರೇಖೆ ಹರಿದೋಗಿದೆ. ಎರಡನೇದಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲ ಸ್ವಾಮಿಯೇ ದಕ್ಷಿಣಾಮೂರ್ತಿ ಅಂತ ನಾವು ಕರಿತೀವಿ. ಈಗ 4 ವೇದಗಳನ್ನು ಯಾವ ರೀತಿ ಸ್ವಾಮಿ ನಂದಿಗೆ ಹೇಳಿ, ನಂದಿ ಋಷಿಗಳಿಗೆ ಹೇಳಿ, ಋಷಿಗಳು ನಮ್ಮ ಬ್ರಾಹ್ಮಣರಿಗೆ ಹೇಳಿ, ಬ್ರಾಹ್ಮಣರಿಂದ ಇವತ್ತು ಏನು ಎಲ್ಲ ಪ್ರಜೆಗಳಿಗೆ ಅನುಕೂಲ ಆಗ್ತಿದೆ, ಅಂಥ ವೈಶಿಷ್ಟ್ಯತೆಯನ್ನು ಹೊಂದಂತಹ ಸ್ಥಳ ಈ ಗವಿ ಗಂಗಾಧರೇಶ್ವರ ಅಂತೇಳಿ. ಆದ್ದರಿಂದ ಈ ಒಂದು ದೇವಸ್ಥಾನ ಗೌತಮ ಭಾರದ್ವಾಜಗಳಿಂದ ಪೂಜಿಸಲ್ಪಟ್ಟಿದ್ದು, ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದು, ಈ ಹೊರಗಡೆ ಇರುವಂತಹ ಸೂರ್ಯಪಾನ, ಚಂದ್ರಪಾನ, ತ್ರಿಶೂಲ, ಡಮರುಗ ಇದೆಲ್ಲ ಒಂದೇ ಶೈಲಿಯಲ್ಲಿ ಮಾಗಡಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು ಅಂತೇಳಿ ಇತಿಹಾಸ ಪುರಾಣ ಎರಡನ್ನೂ ಹೊಂದಿರುವಂಥ ದೇವಸ್ಥಾನ ನಮ್ಮ ಗವಿ ಗಂಗಾಧರೇಶ್ವರ ದೇವಸ್ಥಾನ.